ಒಂದು ಚಿಕ್ಕ ಟ್ರಿಕ್ನ ಯೂಸ್ ಮಾಡಿ ವ್ಯಾಕ್ಸ್ನ ಮಾಡಿ, ಅವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಫಟಾಫಟ್ ಅಂತ ವ್ಯಾಕ್ಸ್ನ ಆರಾಮಾಗಿ ಕಲ್ತ್ಕೊಂಡು. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶೂಸ್ ವ್ಲಾಗ್ ಕನ್ನಡ. ಸೊ ಇವತ್ತು ನಾವು ವ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವ್ಯಾಕ್ಸ್ ಅಂತಂದ್ರೆ ಏನು, ವ್ಯಾಕ್ಸ್ ಇಂದ ನಮಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ, ವ್ಯಾಕ್ಸನ್ನ ಹೇಗೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಸೊ ವ್ಯಾಕ್ಸ್ ಮಾಡಬೇಕಾದ್ರೆ ಒಂದು ಚಿಕ್ಕ ಟ್ರಿಕ್ನ ಯೂಸ್ ಮಾಡಿ ವ್ಯಾಕ್ಸ್ನ ಮಾಡಿ, ಅವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಫಟಾಫಟ್ ಅಂತ ವ್ಯಾಕ್ಸ್ನ ಆರಾಮಾಗಿ ಕಲ್ತ್ಕೊಳ್ತಾ ಹೋಗ್ಬೋದು. ಆ ಚಿಕ್ಕ ಟ್ರಿಕ್ ಏನು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾನೆ ಹೇಳ್ಕೊಡ್ತೀನಿ ನಿಮಗೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ನಮ್ಮ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ನಾವೆಲ್ಲರೂ ಅಂತ ಅಂದ್ಕೊಂಡು ತುಂಬ ಆಸೆ ಇರುತ್ತೆ ಅಲ್ವಾ. ಅಂದರೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಮೇನ್ ಏನು, ನಮ್ಮ ಬ್ಯೂಟಿನ ಹೇಗೆ ಕಾಪಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ನಿಜವಾಗ್ಲೂ ಅದು ಚೆನ್ನಾಗಿ ಕಾಣಿಸ್ತಾರೆ. ಸೊ ಒನ್ ಆಫ್ ಬ್ಯೂಟಿ ಆಫ್ ಆಪ್ಷನ್ ಅಂತಂದರೆ ವ್ಯಾಕ್ಸಿಂಗ್. ಸೊ ವ್ಯಾಕ್ಸಿಂಗ್ ಅಂದರೆ ನಮ್ಮ ಕೈಯಲ್ಲಿರೋ ಹೇರ್ಸ್ನ ಅಥವಾ ನಮ್ಮ ಫೇಸಲ್ಲಿರೋ ಹೇರ್ಸನ್ನ ರಿಮೂವ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ತುಂಬ ಜಾಸ್ತಿ ಆಗುತ್ತೆ. ಅನ್ವಾಂಟೆಡ್ ಹೇರನ್ನು ನಾವು ರಿಮೂವ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ತುಂಬ ಹೆಚ್ಚಾಗಿ ಕಾಣಿಸುತ್ತೆ. ಸೊ ನಾವು ಚೆನ್ನಾಗಿ ಕಾಣಿಸೋದಕ್ಕೆ ಇದು ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ವ್ಯಾಕ್ಸಿಂಗ್ನ ಹೇಗೆ ಮಾಡ್ಕೊಳ್ಳೋದು, ವ್ಯಾಕ್ಸಿಂಗ್ ಇಂದ ನಮಗೆ ಏನೇನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ, ಹಾಗೇನೆ ವ್ಯಾಕ್ಸಿಗೆ ಏನೇನೆಲ್ಲ ನಾವು ಯೂಸ್ ಮಾಡಬೇಕು, ಅಥವಾ ಡ್ರೈ ಸ್ಕಿನ್ನಿಗೆ ಯಾವ ವ್ಯಾಕ್ಸ್ ಮಾಡ್ಕೋಬೇಕು, ಆಯಿಲಿ ಸ್ಕಿನ್ನಿಗೆ ಯಾವ ವ್ಯಾಕ್ಸ್ ಮಾಡ್ಕೋಬೇಕು, ಕಾಂಬಿನೇಷನ್ ಸ್ಕಿನ್ಗೆ ಯಾವ ವ್ಯಾಕ್ಸ್ ಮಾಡ್ಕೋಬೇಕು, ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ನಾವಿಲ್ಲಿ ವ್ಯಾಕ್ಸ್ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ಬಂದ್ಬಿಡೋಣ. ಅದಾದ್ಮೇಲೆ ಬೆನಿಫಿಟ್ಸ್ ಆಫ್ ವ್ಯಾಕ್ಸ್ನ ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ತಿಳ್ಕೊಳ್ಳೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ವ್ಯಾಕ್ಸ್? ನಮ್ಮ ದೇಹದ ಬೇಡವಾದ ಜಾಗದಲ್ಲಿ ಕೂದಲಿಗೆ ಅಂಟಿಕೊಳ್ಳಲು ಬಳಸಿ ಬೇರುಗಳಿಂದ ಕೂದಲನ್ನು ತೆಗೆಯುವ ಕ್ರಿಯೆಯೇ ಏನಿದೆಯಲ್ಲ, ಅದನ್ನ ನಾವು ಇಂಗ್ಲಿಷ್ನಲ್ಲಿ ವ್ಯಾಕ್ಸಿಂಗ್ ಅಂತ ಹೇಳಿ ಕರಿತೀವಿ. ವ್ಯಾಕ್ಸ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ದಾಯ್ತು. ಸೊ ಇವಾಗ ವ್ಯಾಕ್ಸಿಗೆ ನಾವು ಏನೇನೆಲ್ಲ ಯೂಸ್ ಮಾಡಬೇಕು, ಏನೇನೆಲ್ಲ ಯೂಸ್ ಮಾಡಿದ್ರೆ ನಾವು ವ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಸೊ ವ್ಯಾಕ್ಸ್ನ ಇದೇ ಜಾಗದಲ್ಲಿ ನಿಂತು ಮಾಡ್ತೀನಿ. ಕ್ಲೈಂಟ್ಸ್ಗಳಿಗೆ ಆಗಿರಲಿ ಅಥವಾ ನಮಗೆ ಆಗಿರಲಿ, ನನ್ನ ಸಿಸ್ಟರ್ಸ್ಗೆ ಆಗಿರಲಿ, ಯಾರಿಗೆ ಆದ್ರೂ ನಾನು ಇದೇ ಜಾಗದಲ್ಲಿ ವ್ಯಾಕ್ಸ್ನ ಇಟ್ಕೊಂಡು ಇದೇ ಜಾಗದಲ್ಲಿ ವ್ಯಾಕ್ಸ್ನ ಮಾಡೋವಂಥದ್ದು ಡೈಲಿ. ನನಗೆ ಇಲ್ಲಿ ಅಭ್ಯಾಸ ಚೆನ್ನಾಗಾಗಿದೆ, ಯಾಕೆಂದರೆ ಸ್ವಿಚ್ ಬೋರ್ಡ್ ಕೂಡ ನನಗೆ ಇಲ್ಲೇ ಇದೆ. ಮೆಷಿನ್ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಸ್ಪೇಸು, ಹಾಗೆಯೇ ನನ್ನ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಒಳ್ಳೆ ಸ್ಪೇಸ್ ಆಗಿದೆ. ಹಾಗಾಗಿ ನಾನು ಇಲ್ಲೇನೆ ಇಟ್ಕೊಂಡು ಮಾಡ್ತೀನಿ. ವ್ಯಾಕ್ಸಿಗೆ ಏನೇನೆಲ್ಲ ಯೂಸ್ ಬೇಕು ಅಂತಂದರೆ, ಫಸ್ಟಿಗೆ ವ್ಯಾಕ್ಸ್ ಸ್ಟ್ರಿಪ್ಸ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ. ವ್ಯಾಕ್ಸ್ ಸ್ಟ್ರಿಪ್ಸ್ ಅಲ್ಲಿ ಒಂದು ಬ್ಲೂ ಬರುತ್ತೆ, ಒಂದು ಈ ರೀತಿ ಕಾಫಿ ಕಲರ್ ಬರುತ್ತೆ. ಬಟ್ ನಾನು ಪ್ರಿಫರ್ ಮಾಡೋದು ಇದೇ ವ್ಯಾಕ್ಸ್ ಸ್ಟ್ರಿಪ್ಸ್ನ. ಇದು ಬಂದು 100% ರಿಸಲ್ಟ್ ಇದೆ. ಬ್ಲೂನಲ್ಲಿ ಕೂಡ ರಿಸಲ್ಟ್ ಸಿಗುತ್ತೆ, ಬಟ್ ಇದಕ್ಕಿಂತನೂ ಕಾಫಿ ಕಲರ್ದ್ರಲ್ಲಿ ಆಲ್ಮೋಸ್ಟ್ 20 to 30% ರಿಸಲ್ಟ್ ತುಂಬ ಹೆಚ್ಚಾಗಿ ಸಿಗುತ್ತೆ. ಹಾಗೇನೆ ನಾನಿಲ್ಲಿ ಬಿಫೋರ್ ಜೆಲ್ ಆ್ಯಂಡ್ ಆಫ್ಟರ್ ಜೆಲನ್ನು ಯೂಸ್ ಮಾಡ್ತೀನಿ. ವ್ಯಾಕ್ಸಿಗೆ ಮುಂಚೆ ಬಿಫೋರ್ ಜೆಲನ್ನು ಯೂಸ್ ಮಾಡೋದ್ರಿಂದ ಹೇರ್ಸ್ ಎಲ್ಲ, ಅಕಸ್ಮಾತ್ ನೀವೇನಾದ್ರು ಕ್ರೀಮ್ ಅಪ್ಲೈ ಮಾಡಿ ಹೇರ್ಸ್ ಎಲ್ಲ ಅಂಟ್ಕೊಂಡಿದ್ರೆ ಹೇರ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗೋದಕ್ಕೆ ನಮ್ಮ ಗ್ರೀನ್ ಜೆಲ್ ಅಂದರೆ ಬಿಫೋರ್ ಜೆಲ್ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಆಫ್ಟರ್ ಜೆಲ್ ಯಾವುದೇ ರೀತಿ ರ್ಯಾಷಸ್ ಆಗದೇ ಇರೋ ರೀತಿ, ಹಾಗೆಯೇ ಸ್ಕಿನ್ನನ್ನು ಸಾಫ್ಟಾಗಿ ಸ್ಮೂತಿಯಾಗಿ ಇಡೋದಕ್ಕೆ ನಮಗೆ ಆಫ್ಟರ್ ಜೆಲ್ ಹೆಲ್ಪ್ ಮಾಡುತ್ತೆ. ನೀವು ಬೇಕಾದರೆ ಐಸ್ ಕ್ಯೂಬ್ ಮಸಾಜ್ ಕೂಡ ಮಾಡ್ಕೋಬೋದು ಮನೆಯಲ್ಲಿ. ವ್ಯಾಕ್ಸ್ ಆದಮೇಲೆ ಜೆಲ್ಲನ್ನೇ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ, ಬಟ್ ಜೆಲ್ಲನ್ನು ಯೂಸ್ ಮಾಡೋದ್ರಿಂದ ಬೆನಿಫಿಟ್ಸ್ ತುಂಬ ಲಾಟ್ಸ್ ಆಗಿ ಸಿಗುತ್ತೆ ಅಂತ ಅಷ್ಟೇ. ನಾನು ಜೆಲ್ನ ಯೂಸ್ ಮಾಡ್ತೀನಿ, ನೀವು ಬೇಕಾದರೆ ಪೌಡರ್ ಕೂಡ ಯೂಸ್ ಮಾಡಿ ವ್ಯಾಕ್ಸ್ನ ಮಾಡ್ಕೋಬೋದು ಆರಾಮಾಗಿ. ಮಾಡೋಕ್ಕೂ ಮುಂಚೆ ನಾನು ಜೆಲ್ನ ಯೂಸ್ ಮಾಡ್ತೀನಿ, ನೀವು ಬೇಕಂದ್ರೆ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ವ್ಯಾಕ್ಸಿಂಗ್ ಮೆಷಿನ್ ವಿತ್ ವ್ಯಾಕ್ಸ್, ನಾನಿಲ್ಲಿ ಹನಿ ವ್ಯಾಕ್ಸನ್ನ ತಗೊಂಡಿದ್ದೀನಿ ಇವತ್ತು. ಹಾಗೇನೆ ನಿಮಗೆ ಹೋಗ್ತಾ ರಿಕಾ ವ್ಯಾಕ್ಸ್ನ ಹೇಗೆ ಮಾಡೋದು, ರಾಗಾ ವ್ಯಾಕ್ಸ್ನ ಹೇಗೆ ಮಾಡೋದು, ಬ್ರೆಜಿಲಿಯನ್ ವ್ಯಾಕ್ಸ್ನ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಬೇಸ್ಮೆಂಟ್ ಬಂದು ಹನಿ ವ್ಯಾಕ್ಸ್ನ ನಾನು ಇವಾಗ ಹೀಟಿಗೆ ಇಟ್ಟಿದ್ದೀನಿ. ಇದು ನೋಡಿ ಇವಾಗ ತಿಕ್ಕಾಗಿದೆ. ಸೊ ಸ್ವಲ್ಪ ನೀಟಾಗಿ ಮೆಲ್ಟ್ ಆಗಬೇಕು, ಯಾಕೆಂದರೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಮೆಲ್ಟ್ ಆಗಲಿ, ನಾವು ಆಮೇಲಿಂದ ವ್ಯಾಕ್ಸ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ.
ಸೊ ವ್ಯಾಕ್ಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು 2 ಮಾತಿಂದ ಹೋಮ್ ರೆಮಿಡಿನ ಶೇರ್ ಮಾಡ್ತೀನಿ. ನಿಮ್ಮ ಲಿಪ್ಸ್ ಏನಾದರೂ ಡ್ರೈ ಆಗಿತ್ತು ಅಂತಂದರೆ ನೀವು ನೈಟ್ ಮಲ್ಗೋಕ್ಕೂ ಮುಂಚೆ 1 ಡ್ರಾಪ್ ಹನಿ ಜೊತೆಗೆ 1 ಡ್ರಾಪ್ ತುಪ್ಪನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ಡ್ರೈನೆಸ್ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಒಂದು ನೋಟ್ಬುಕ್ನ ಇಟ್ಕೊಂಡು ಅದರಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗಿ. ಯಾಕೆ ಅಂತಂದರೆ ಬಿಫೋರ್ ನೀವು ಆಫ್ಟರ್ 6 ಮಂತ್ ಅಥವಾ 1 ಇಯರ್ ಬ್ಯಾಕ್ ಈ ಬುಕ್ನ ಓಪನ್ ಮಾಡಿ ನೋಡಿದಾಗ ನಿಮ್ಮ ಮೈಂಡಲ್ಲಿ ಮರ್ತೋಗಿರೋ ಅಂಥ ಕಂಟೆಂಟ್ ಕೂಡ ನೆನಪಾಗುತ್ತೆ. ಸೊ ನಾನು ವ್ಯಾಕ್ಸ್ ಬಗ್ಗೆ ಏನೇನು ಬರ್ಕೋಬೇಕು ಅಂತ ಒಂದ್ಸತಿ ಹೇಳ್ತೀನಿ, ನೋಡ್ಕೊಂಬಿಡಿ. ವ್ಯಾಕ್ಸಿಂಗ್, ವಾಟ್ ಈಸ್ ದ ಮೀನಿಂಗ್ ಆಫ್ ವ್ಯಾಕ್ಸಿಂಗ್ ಅಂತ ಅಂದ್ಬಿಟ್ಟು, ಕಂಪ್ಲೀಟ್ ವ್ಯಾಕ್ಸ್ ಅಂತಂದರೆ ಏನು ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಬರೆದಿಟ್ಕೊಂಡಿದ್ದೀನಿ. ಇದಾದಮೇಲೆ ಹೌ ಟು ಯೂಸ್ ವ್ಯಾಕ್ಸನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಥಿಯರಿಯಾಗಿ ಬರೆದಿಟ್ಕೊಂಡಿದ್ದೀನಿ. ಸೊ ಟೈಪ್ಸ್ ಆಫ್ ವ್ಯಾಕ್ಸ್, ವ್ಯಾಕ್ಸಿನಲ್ಲಿ ಎಷ್ಟು ಥರ ವ್ಯಾಕ್ಸ್ ಇದೆ, ಹಾಗೆಯೇ ಯಾವ ಸ್ಕಿನ್ ಟೋನಿಗೆ ಯಾವ ವ್ಯಾಕ್ಸ್ನ ನಾವು ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೂಡ ಮೆನ್ಷನ್ ಮಾಡಿ ಬರೆದಿಟ್ಕೊಂಡಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಬೆನಿಫಿಟ್ಸ್ ಆಫ್ ವ್ಯಾಕ್ಸಿಂಗ್. ಸೊ ವ್ಯಾಕ್ಸಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ಒಂದು ನೋಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ವ್ಯಾಕ್ಸ್ ಮಾಡೋದಕ್ಕೆ ವ್ಯಾಕ್ಸಿಂಗ್ ಮೆಷಿನ್, ಹಾಗೆಯೇ ವ್ಯಾಕ್ಸ್ ಸ್ಟ್ರಿಪ್ಸ್, ಒಂದು ಪರ್ಫ್, ಹಾಗೆಯೇ ಒಂದು ನೈಫ್ ಕೂಡ ತಗೊಂಡು ಇಟ್ಟಿಟ್ಕೊಂಡಿದ್ದೀನಿ. ಸೊ ಯಾರ್ಯಾರೆಲ್ಲ ಬಿಗಿನರ್ಸ್ ಇದ್ದೀರಲ್ಲ ಅವರಿಗೆ ನನ್ನ ಕಡೆಯಿಂದ ಒಂದು ಮೆಥಡ್ನ ಹೇಳ್ಕೊಡ್ತೀನಿ. ನೀವು ಸ್ಟಾರ್ಟಿಂಗ್ ಆಫ್ ವ್ಯಾಕ್ಸ್ ಮಾಡಬೇಕಾದ್ರೆ ಈ ರೀತಿ ಲೈನ್ಸ್ನ ಹಾಕ್ಕೊಳ್ಳಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಂದರೆ ರೂಟ್ಸ್ ಯಾವ ಕಡೆ ಇದೆ ಅಂತ ಅಂದ್ಬಿಟ್ಟು. ಹಾಗೆಯೇ ಶೋಲ್ಡರಿಂದ ಕಾರ್ನರ್ ಶೋಲ್ಡರ್ ಅಂದರೆ ಮೊಣಕೈವರೆಗೂ ಒಂದು ಭಾಗ ವ್ಯಾಕ್ಸ್ನ ಮಾಡ್ಕೊಳ್ಳಿ. ಆ ಅರ್ಧ ಮೊಣಕೈಯಿಂದ ಹಿಡಿದು ಹಸ್ತದ ಭಾಗದವರೆಗೂ 2ನೇ ಸ್ಟೆಪ್ ವ್ಯಾಕ್ಸ್ನ ಮಾಡ್ಕೊಳ್ಳಿ. ನೀವು ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ವ್ಯಾಕ್ಸನ್ನ ಆ ಪೂರ್ತಿ ಎಂಡ್ ಆಗೋವರೆಗೂ, ನಾನು ಅದು ಲೈನ್ಸ್ ಏನು ಹಾಕಿದ್ದೀನಲ್ಲ ಆ ಲೈನ್ ಕಂಪ್ಲೀಟ್ ಆಗೋವರೆಗೂ ಒಂದು ಸತಿ ವ್ಯಾಕ್ಸ್ನ ಎಳಿಬೇಕು. ಸೊ ಮಧ್ಯದಲ್ಲೇ ಅರ್ಧಂಬರ್ಧ ಮಾಡೋದು ಈ ರೀತಿ ಎಲ್ಲ ಮಾಡ್ಕೋಬೇಡಿ. ಒಂದು ಸತಿ ಮೇಲ್ಗಡೆಯಿಂದ ಎಳೆದು ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಎಳಿಬೇಕು, ಮಧ್ಯದಲ್ಲೇ ಸ್ಟಾಪ್ ಮಾಡಿಬಿಡ್ಬೇಡಿ. ಆವಾಗ ನಮಗೆ ರೂಟ್ಸ್ ಏನಿರುತ್ತಲ್ಲ ಅದು ಕರೆಕ್ಟಾಗಿ ಸಿಗ್ತಾ ಹೋಗುತ್ತೆ. ಮೊದಲಿಗೆ ನಾನಿಲ್ಲಿ ನನ್ನ ಕ್ಲೈಂಟಿಗೆ ಬಿಫೋರ್ ವ್ಯಾಕ್ಸಿಂಗ್ ಜೆಲನ್ನು ಅಪ್ಲೈ ಮಾಡಿದ್ದೀನಿ. ಹಾಗೆಯೇ ನಾನು ಕೂಡ ನನ್ನ ಕೈಗಳಿಗೆ ಬಿಫೋರ್ ಜೆಲನ್ನು ಅಪ್ಲೈ ಮಾಡ್ಕೋತಿದ್ದೀನಿ. ಫಾರ್ ರೀಸನ್ಸ್, ವ್ಯಾಕ್ಸ್ ನನ್ನ ಕೈಗೆ ಅಂಟಬಾರ್ದು ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ಮೊದಲಿಗೆ ನೀವಿಲ್ಲಿ ರೂಟ್ಸ್ನ ನೋಡ್ಕೊಳ್ಳಿ. ರೂಟ್ಸು ಹೇಗಿರುತ್ತೆ, ನನ್ನ ಕ್ಲೈಂಟ್ ಕೂತಿದ್ದಾರೆ, ಅಲ್ಲಿಂದ ನನಗೆ ರೂಟ್ಸ್ ಸ್ಟಾರ್ಟ್ ಆಗಿದೆ, ನನ್ನ ಕಡೆಗೆ ರೂಟ್ಸ್ ಮುಖ ಮಾಡ್ಕೊಂಡಿದೆ. ಸೊ ಏನು ಮಾಡ್ತೀನಿ, ನಾನು ಮೇಲ್ಗಡೆಯಿಂದ ಕೆಳಗವರೆಗೂ ವ್ಯಾಕ್ಸ್ನ ಎಳ್ಕೊತೀನಿ. ಅದರ ಅಪೋಸಿಟಲ್ಲಿ ನಿಂತು ನಾನು ವ್ಯಾಕ್ಸ್ ಸ್ಟ್ರಿಪ್ನ ಯೂಸ್ ಮಾಡಿ ಅಪೋಸಿಟ್ ವೈಸಲ್ಲಿ ನಾನು ಎಳಿತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು ಟ್ರಿಕ್ ಉಪಯೋಗಿಸ್ತಾ ಇದ್ದೀನಿ. ಅದು ಏನು ಅಂತಂದರೆ ವ್ಯಾಕ್ಸ್ ಸ್ಟ್ರಿಪ್ಸನ್ನು ಅರ್ಧ ಭಾಗದಷ್ಟು ಅಷ್ಟೇ ಒಂದು ಸತಿಗೆ ನಾನು ಉಪಯೋಗಿಸ್ತೀನಿ. ನೆಕ್ಸ್ಟ್ ಇದಾದ ಮೇಲೆ ಅರ್ಧ ಭಾಗನ ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಮಿಕ್ಕಿದ ಅರ್ಧ ಭಾಗನ ಯೂಸ್ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ನಮಗೆ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗೆಯೇ ನಮ್ಮ ಕೈಗಳಿಗೆ ವ್ಯಾಕ್ಸ್ ಕೂಡ ಯಾವುದೇ ರೀತಿ ಅನ್ಸೋದಿಲ್ಲ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಗ್ಲೋಯಿಂಗ್ ಆಫ್ ಸ್ಕಿನ್ ಹೇಗೆ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ನಾನು ಆವಾಗಲೇ ನಿಮ್ಗೊಂದು ಟ್ರಿಕ್ನ ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ. ಆ ಟ್ರಿಕ್ ಏನು ಅಂತಂದರೆ, ನೀವು ಬಿಗಿನರ್ಸ್ ಯಾರಿದ್ದೀರಾ ಅವರಿಗೆ ನಿಜವಾಗ್ಲೂ ಈ ಟ್ರಿಕ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವ್ಯಾಕ್ಸ್ ಸ್ಟಿಕ್ನ ಏನು ಇಟ್ಕೊತೀರಾ ನೀವು, ವ್ಯಾಕ್ಸ್ನ ತಗೊಂಡು ಸ್ವಲ್ಪ ಉಫ್ ಮಾಡಿ ವ್ಯಾಕ್ಸ್ನ ಸ್ಟಾರ್ಟ್ ಮಾಡ್ತೀರಾ ಅಲ್ಲ, ಒಂದ್ಸತಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ವಿಡಿಯೋದಲ್ಲಿ, ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ವ್ಯಾಕ್ಸ್ ಸ್ಟಿಕ್ ಏನಿದೆಯಲ್ಲ ಅದನ್ನು ನಾನು ಒಂದೇ ಸಲ ಬೆಂಡ್ ಮಾಡಿಬಿಡಲ್ಲ. ನಾನು ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟಿಂಗಲ್ಲಿ ಈಕ್ವಲ್ ಲೆಂತಲ್ಲಿ ಹಾಗೇ ಬರ್ತಾ ಸ್ವಲ್ಪ ಡೌನ್ ಹೀಗೆ ಮಾಡ್ಕೊಳ್ತಾ ಬರ್ತೀನಿ. ಹೀಗೆ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತಂದರೆ, ವ್ಯಾಕ್ಸು ಒಂದೇ ರೇಂಜಲ್ಲಿ ಅಂತಂದರೆ ಒಂದೇ ಥಿಕ್ನೆಸ್ಸಲ್ಲಿ ಎಲ್ಲ ಕಡೆಗೂ ಹರಡುತ್ತೆ. ಹಾಗೆಯೇ ಬಿಸಿ ಕೂಡ ಕ್ಲೈಂಟ್ಗಳಿಗೆ ಸ್ಕಿನ್ನಿಗೆ ತಾಕೋದಿಲ್ಲ ಯಾವುದೇ ಕಾರಣಕ್ಕೂ. ಸೊ ಆಲ್ಮೋಸ್ಟ್ ನೀವು ವ್ಯಾಕ್ಸ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದಾಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಒಂದು ಕಮೆಂಟ್ ಮಾಡಿ, ನಾನು ಕ್ಲಾರಿಟಿ ಕೊಡ್ತೀನಿ. ಹಾಗೆಯೇ ಇಲ್ಲಿ ವ್ಯಾಕ್ಸ್ ಟೈಪ್ಸ್ ಆಫ್ ವ್ಯಾಕ್ಸಿಂಗ್ನ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ವ್ಯಾಕ್ಸಿಂಗ್: ಹನಿ ವ್ಯಾಕ್ಸ್, ರಿಕಾ ವ್ಯಾಕ್ಸ್, ರಾಗಾ ವ್ಯಾಕ್ಸ್, ಇದೇ ರೀತಿ ಬ್ರಿಜಿಲಿಯನ್ ವ್ಯಾಕ್ಸ್, ಇದೇ ರೀತಿ ಲಾಟ್ಸ್ ಆಫ್ ವ್ಯಾಕ್ಸಿಂಗ್ ಇದೆ. ಅಂದರೆ ಫ್ಲೇವರ್ಸ್, ಎಲ್ಲ ಥರದ ಫ್ರೂಟ್ಸು, ಎಲ್ಲ ಥರದ ಫ್ಲೇವರ್ಸು ನಮಗೆ ಸಿಗುತ್ತೆ. ನಮ್ಮ ಸ್ಕಿನ್ ಟೋನ್ಗೆ ತಕ್ಕಂತೆ ನಾವು ವ್ಯಾಕ್ಸ್ನ ಯೂಸ್ ಮಾಡಬೇಕು. ನಿಮ್ಮ ಸ್ಕಿನ್ ಟೋನ್ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಯಾವ ವ್ಯಾಕ್ಸ್ ಸೂಟ್ ಆಗುತ್ತೆ ಅಂತ ರಿಟರ್ನ್ ಕಮೆಂಟ್ ಮಾಡ್ತೀನಿ.
ಇದ್ರ ಜೊತೆಗೆ ಕ್ಲೈಂಟಿಗೆ ಮೊದಲೇ ಇನ್ಫಾರ್ಮ್ ಮಾಡಿ ಆಫ್ಟರ್ ವ್ಯಾಕ್ಸಿಂಗ್ ನೀವು ಏನೇ ಜೆಲ್ ಅಪ್ಲೈ ಮಾಡಿ ಅದಾದಮೇಲೆ ನೀವು ಮನೆಗೆ ಹೋಗಿ ಐಸ್ ಕ್ಯೂಬ್ ಮಾಡಿ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿ. ಈ ರೀತಿ ಐಸ್ ಕ್ಯೂಬ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ರಿಯಾಕ್ಷನ್ಸ್ ಆಗೋದಿಲ್ಲ. ಸೊ ನಾವಿವಾಗ ಬೆನಿಫಿಟ್ಸ್ ಆಫ್ ವ್ಯಾಕ್ಸಿಂಗ್ನ ತಿಳ್ಕೊಂಬಿಡೋಣ. ವ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಏನಂತಂದರೆ ಹೇರ್ ಗ್ರೋತಿಂಗ್ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. 1 ಮಂತ್ 1.5 ಮಂತ್ ಆದ್ರೂ ನಮಗೆ ಹೇರ್ ಗ್ರೋತಿಂಗ್ ಆಗೋದಿಲ್ಲ. ಸ್ಮೂತರ್ ಸ್ಕಿನ್ ಅಂತಂದರೆ ನಮ್ಮ ಸ್ಕಿನ್ ತುಂಬ ಸಾಫ್ಟಾಗಿ ತುಂಬ ಸ್ಮೂತಾಗಿ ಮೇಂಟೈನ್ ಆಗುತ್ತೆ. ರೆಡ್ಯೂಸ್ ರೆಡ್ನೆಸ್ ಅಂತಂದರೆ ನಮ್ಮ ಸ್ಕಿನ್ನಲ್ಲಿರೋ ರೆಡ್ನೆಸ್ ಎಲ್ಲ ಇದು ಅವಾಯ್ಡ್ ಮಾಡುತ್ತೆ. ರಿಮೂವ್ ಅನ್ವಾಂಟೆಡ್ ಹೇರ್ ಆ್ಯಸ್ ಯೂಶ್ವಲ್ ನಮ್ಮ ಅನ್ವಾಂಟೆಡ್ ಹೇರನ್ನು ಇದು ರಿಮೂವ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ವ್ಯಾಕ್ಸ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಡ್ರೈ ಸ್ಕಿನ್ ಹಾಗೆಯೇ ಡೆಡ್ ಸ್ಕಿನ್ ಸೆಲ್ಸ್ನ ಆದಷ್ಟು ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ವ್ಯಾಕ್ಸ್ ಬಗ್ಗೆ ಎಲ್ಲ ಡೀಟೇಲ್ಸು ತಿಳ್ಕೊಂಡಿದ್ದಾಯ್ತಲ್ವಾ. ಇದಾದಮೇಲೆ ನೀವೇನು ಮಾಡಬೇಕು, ಒಂದು ನೋಟ್ಬುಕ್ನ ತೊಗೊಂಡು ನಾನು ಹೇಳಿದ್ದಷ್ಟು ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಆವಾಗ ಇದನ್ನು ನೋಡಿ ನೆನಪು ಮಾಡ್ಕೊಳ್ಳಿ. ಆವಾಗ ನಿಮ್ಮ ತಲೆಯಲ್ಲಿ ಆಲ್ಮೋಸ್ಟ್ ಆರಾಮಾಗಿ ಉಳಿದ್ಬಿಡುತ್ತೆ. ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ.